ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು SLV ವ್ಲಾಗ್ಸ್. ನಾನು ಇವತ್ತು ಮಾಡ್ತಿರುವಂಥ ರೆಸಿಪಿ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡೋಣ. ಅದಕ್ಕೆ ಮುಕ್ಕಾಲು ಕಪ್ ಆಗೋಷ್ಟು ತೊಗರಿಬೇಳೆ, ಒಂದು ಇಡೀ ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಗ್ಗರಣೆಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, 2 ಟೊಮೊಟೊ, 3 ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಮತ್ತು ಕರಿಬೇವು ಮತ್ತು ಇದು ತೊಗೊಂಡಿದ್ದೀನಿ ನಾನು ಅರಿಶಿನ ಪುಡಿ. ಇದು ಬೇಗ ಆಗೋಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಈ ಕುಕ್ಕರಲ್ಲಿ ಬೇಯಕ್ಕೆ ಹಾಕೋಣ. ನಾನು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು ನೀಟಾಗಿ ಮುಕ್ಕಾಲು ಕಪ್ ತೊಗೊಂಡಿದ್ದೀನಲ್ಲ ತೊಗರಿಬೇಳೆನ ನೀಟಾಗಿ ತೊಳೆದು ಹಾಕಿದ್ದೀನಿ. 2 ಟೊಮೊಟೊ, 3 ಹಸಿಮೆಣ್ಸಿನ್ಕಾಯಿ. ಇದೇನು ಹಸಿಮೆಣ್ಸಿನ್ಕಾಯಿ ಅಷ್ಟು ಖಾರ ಇಲ್ಲ. ನಿಮಗೆ ಖಾರ ಬೇಕು ಅಂದರೆ 1-2 ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿರುವಂಥದ್ದು, 1 ಇಡೀ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾನು ಈ 1.5 ಕಟ್ಟಾಗಷ್ಟು ಪಾಲಕ್ನ ತೊಗೊಂಡಿದ್ದೀನಿ. ನೀವು ಎಷ್ಟು ಕಡಿಮೆ ತೊಗೊಂಡ್ರೆ ಕಡಿಮೆ ಹಾಕಿ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಅದೇನು 1.5 ಕಟ್ ಅಂದರೆ ಬೆಂದು ಸ್ವಲ್ಪನೇ ಆಗೋದು ಸಾಂಬಾರು. ಇವಾಗ ಅದು ಬೇಯೋಕ್ಕಾಗಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕೋದ್ರಿಂದ ಬೇಗ ಬೇಳೆ ಬೆಂದ್ಕೊಳ್ಳುತ್ತೆ, ಕರಗಿ ಬೆಂದ್ಕೊಳ್ಳುತ್ತೆ, ನೀಟಾಗಿ ಬೇಳೆ ಬೇಯುತ್ತೆ. ಅದಕ್ಕೆ ಎಣ್ಣೆ ಹಾಕಿದ್ದೀನಿ ನಾನು ಅಷ್ಟೇ. ಬೇಡ ಅಂದರೆ ನೀವು ಮುಂಚೆನೇ ಬೇಳೆ ನೆನೆಸ್ಬಿಟ್ಟು ಆಮೇಲೆ ಹಾಕಿ ಬೇಯಿಸ್ಕೊಳ್ಳಿ. ಇವಾಗ ಇದನ್ನು 3-4 ವಿಷಲ್ ತೊಗೊಂಡಿದ್ದೀನಿ ನಾನು. ವಿಷಲ್ ಇವಾಗ ತಣ್ಣಗಾದ್ಮೇಲೆ ಇವಾಗ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾನು ತೋರಿಸ್ತೀನಿ. ಈಗ ನೀಟಾಗಿ ಕಲಸಿ ತೋರಿಸ್ತೀನಿ ಒಂದು ನಿಮಿಷ. ಇವಾಗ ನೋಡಿ ಬೇಳೆ ಎಷ್ಟು ನೀಟಾಗಿ ಬಂದಿದೆ. ಇವಾಗ ಬೇಳೆ ನೀಟಾಗಿ ಈ ಥರ ಬೆಂದ್ರೇ ಸಾರು ಚೆನ್ನಾಗಿ ಬರೋದು, ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಇದು ಪಾಲಕ್ ಸೊಪ್ಪಿನ ಸಾರು. ಇದು ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಜಸ್ಟ್ ಒಂದು ರೌಂಡ್ ಆನ್ ಮಾಡಿ ಆಫ್ ಮಾಡ್ತೀನಿ ಅಷ್ಟೇ. ಜಾಸ್ತಿ ನುಣ್ಣಗೆ ರುಬ್ಕೊಬೇಡಿ, ಅಷ್ಟು ಚೆನ್ನಾಗಿರಲ್ಲ ಸಾರು. ಅದು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಸಿಡ್ದಾದ್ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ನಿಮಗೆ ಜೀರಿಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ಒಂದು 5-6 ಎಸ್ಲು ಬೆಳ್ಳುಳ್ಳಿನ ಇಡೀ ಸಿಪ್ಪೆ ಸುಲಿದಿಲ್ಲ ನಾನು, ಹಾಗೇನೇ ಜಜ್ಜಿಬಿಟ್ಟು ಹಾಕ್ಕೋತೀನಿ. ಜಜ್ಜಿಬಿಟ್ಟು ಎಣ್ಣೆಗೆ ಹಾಕಿ ಅದು ಬ್ರೌನ್ ಕಲರಲ್ಲಿ ಫ್ರೈ ಆಗಬೇಕು, ಅಲ್ಲಿ ತನಕ ಹಾಗೆ ಬಿಡಿ, ಇಲ್ಲಾಂದರೆ ಅಷ್ಟು ಒಗ್ಗರಣೆ ಚೆನ್ನಾಗಿ ಬರಲ್ಲ. ಈರುಳ್ಳಿನೂ ತೋರಿಸ್ತೀನಿ ನೋಡಿ. ಇವಾಗ ಬೆಳ್ಳುಳ್ಳಿ ಈ ಥರ ನೀಟಾಗಿ ಬ್ರೌನ್ ಕಲರ್ ಬರಬೇಕು, ಆವಾಗಲೇ ಒಗ್ಗರಣೆ ಚೆನ್ನಾಗಿ ಬರೋದು. 1-2 ತುಂಡು ಒಣಗಿದ ಮೆಣಸು ಹಾಕಿ, ಸ್ವಲ್ಪ ಈರುಳ್ಳಿ, ಕರಿಬೇವು ಹಾಕಿ ಒಂದು 2 ನಿಮಿಷ ಎಣ್ಣೆಲಿ ಫ್ರೈ ಆದಮೇಲೆ ಈಗ ರುಬ್ಬಿರುವಂತಹ ಪಾಲಕ್ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಆಮೇಲೆ ಹಾಗೆ ಇವಾಗ ಮೊದಲಿಗೆ ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಆ ನೀರು ಹಾಗೆ ಇದೆ, ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ನೀವು ನೋಡಿ ಇವಾಗ ನೀರು ನಿಮಗೆ ಗಟ್ಟಿ ಬೇಕು ಚಪಾತಿಗೆ ಆ ಥರ ಅಂದರೆ ಇಷ್ಟಕ್ಕೆ ಆಫ್ ಮಾಡ್ಕೊಳ್ಳಿ. ನಾನು ರೈಸಿಗೆ ಮಾಡೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೋತೀನಿ ನಾನು. ನನಗೆ ತೆಳ್ಳಗಿದ್ರೇ ಸಾಂಬಾರು ಇಷ್ಟ ಆಗುತ್ತೆ, ಗಟ್ಟಿ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ. ನಾನು ಹಾಗಾಗಿ ಇಷ್ಟು ನೀರು ಸೇರಿಸ್ಕೋತೀನಿ. ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೀರು ಅಷ್ಟೇ. ನೀರೆಲ್ಲ ಸೇರಿಸಿದ್ದೀನಲ್ವ, ಇವಾಗ ಕುದೀಲಿ ಅದು ಚೆನ್ನಾಗಿ. ಇವಾಗಲೇ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕಾದರೆ ಸೇರಿಸ್ಕೊಳ್ಳಿ. ನಂಗೆ ಸರಿ ಇದೆ, ನಾನು ನೋಡಿದ್ದೀನಿ ನೋಡಿ. ಇವಾಗ ಈ ಥರ ನೊರೆ ಬಂದು ನೀಟಾಗಿ ಕುದಿ ಬರಬೇಕು. ಆ ನೊರೆ ಮತ್ತೆ ಹೋಗೋ ತನಕ ಕುದಿಸಿ, ಆವಾಗ ನೀಟಾಗಿ ಸಾರು ರೆಡಿಯಾಗಿರುತ್ತೆ. ನನಗೆ ರೈಸಿಗೆ ಪಾಲಕ್ ಸೊಪ್ಪಿನ ಸಾರು ಫೈನಲಿ ರೆಡಿ ಆಯಿತು. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.